ಡಾಕ್ಟರ್ ಸಮೀಕ್ಷಾ ಸಾವಿಗೆ ಕಾರಣ ಏನು? ಕೆಲಸದ ಒತ್ತಡನ? ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ರಜೆ ಸಿಕ್ಕಿರ್ಲಿಲ್ವಾ? ಕಿರುಕುಳ ಇತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಆದರೆ ಈ ವಿಚಾರದಲ್ಲಿ ವಾಟ್ಸಪ್ ಚಾಟ್ ಒಂದು ಸತ್ಯವನ್ನ ಹೇಳ್ತಾ ಇದೆ. ಹಾಗಾದ್ರೆ ಅಸಲಿ ಕಥೆ ಏನು ನೋಡೋಣ. ಅಪ್ರೆಂಟೈಸ್ಗೆ ಇಬ್ಬರು ಏನಿದ್ರು ಅವರಿಗೆ ಕೆಲಸದ ಒತ್ತಡ ಇದೆ. ಆಕ್ಚುಲಿ ಎಂಟ್ರಿ ಆದರೂ ಪರ್ಮನೆಂಟ್ ಅಲ್ಲಿ ಅಂದ್ರೆ SF ಕ್ಯಾಡರ್ ಕೆಲಸ ಮಾಡಬೇಕು ಸ್ಟಾರ್ಟಿಂಗ್ ಇಂದಾನೆ. ಅಂಥವ್ರನ್ನ 650 ರೂಪೀಸ್ ಪರ್ ಡೇಗೆ ವಹಿಸ್ಕೊಂಡು ಅದರಲ್ಲಿ ಕಾಂಪಿಟೇಷನ್ ಏರ್ಪಡಿಸಿದ್ದಾರೆ ಅಲ್ಲಿ ಅಪ್ರೆಂಟಿಸ್ಶಿಪ್ ಅಲ್ಲಿ. ಸೊ ಇಲ್ಲಿ ಸೆಲೆಕ್ಷನ್ ಆಗುವಂತ ಒಂದು ಒತ್ತಡ ಇದೆ. ಫಸ್ಟ್ ಆಫ್ ಆಲ್ ನಾನು ಸೆಲೆಕ್ಟ್ ಆಗಬೇಕು ಅನ್ನೋ ಒತ್ತಡ ಇದೆ. 1 ಗಂಟೆಗೆ ಒಬ್ಬ ಅಪ್ರೆಂಟೈಸ್ನ ಕಳಿಸ್ತಾರೆ, ದಟ್ಟು ವೈಲ್ಡ್ ಲೈಫ್ ಎನ್ಕ್ಲೋಜರ್ ಒಳಗಡೆ. ಅವರು ಒಪ್ಕೋತಾರೋ ಇಲ್ವೋ ನಾನು ಕಳಿಸಿದೀನೋ ಇಲ್ಲೋ ಅಂತ. ಬಟ್ ಅಲ್ಲಿ SOP ಅಂತೂ ಮೀರಿದೆಯಾ? ಅರಣ್ಯ ಇಲಾಖೆಯಲ್ಲಿ ಮೇಲಧಿಕಾರಿಗಳ ಅನುಮತಿ ಇಲ್ಲದೇನೆ ಯಾರೋ ಒಬ್ಬ ಡ್ರೈವರು ಸ್ವಂತ ತಾನಾಗಿಯೇ ಜೀಪ್ ತಗೊಂಡು ಯಾರನ್ನು ಕರ್ಕೊಂಡು ಒಳಗಡೆ ಹೋಗೋದಿಲ್ಲ. ಡಾಕ್ಟರ್ ಸಮೀಕ್ಷಾ ಸಾವಿಗೆ ಏನು ಕಾರಣ? ಒತ್ತಡಾನ? ಒತ್ತಡದಲ್ಲದೆ ಕೆಲಸ ಮಾಡ್ತಾಗಿದ್ರ ಡಾಕ್ಟರ್ ಸಮೀಕ್ಷಾ. ಮಾರ್ಚ್ 19ನೇ ತಾರೀಕು, ಅದು ಗುರುವಾರ ರಾತ್ರಿಯಾಗಿತ್ತು. ಪಿಜಿಯಲ್ಲಿದ್ದ ಸಮೀಕ್ಷಾರನ್ನ ಮೃಗಾಲಯಕ್ಕೆ ಕರೆಸಿಕೊಳ್ಳಲಾಗಿತ್ತು. ಮೃಗಾಲಯಕ್ಕೆ ಬಂದಿದ್ದ ಸಮೀಕ್ಷಾ ನೀರಾನೆ ಚಿಕಿತ್ಸೆಗೆ ಮುಂದಾಗಿದ್ರು. ನೀರಿಗೆ ಇಳಿದಿದ್ರು. ಈ ವೇಳೆ ಹೆಣ್ಣು ನೀರಾನೆ ಹಂಸಿಣಿ ಸಿಟ್ಟಿಗೆದ್ದಿದೆ. ಕಾರಣ ಅದು ಗರ್ಭಿಣಿಯಾಗಿತ್ತು. ಗರ್ಭಿಣಿಯಾಗಿದ್ದಾಗ ಅದು ಊಟ ತಿಂಡಿ ಎಲ್ಲವನ್ನ ಬಿಟ್ಟಿರುತ್ತದೆ. ಇವರನ್ನು ನೋಡಿ ಅದು ರೊಚ್ಚಿಗೆದ್ದಿದ್ದು ಅವರನ್ನ ಅಟ್ಟಿಸಿಕೊಂಡು ಬಂದಿದೆ. ಅದರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿ ಕಾಲು ಜಾರಿ ಕೆಳಗೆ ಬಿದ್ದಿದ್ದಾರೆ ಸಮೀಕ್ಷಾ. ಈ ಸಮಯದಲ್ಲಿ ನೀರಾನೆ ಅವರನ್ನ ಕಚ್ಚಿ ಸಾಯಿಸಿದೆ. ಅಲ್ಲಿ ನಡೆದಿದ್ದು ಇಷ್ಟೇ. ಸಮೀಕ್ಷಾ ರಾತ್ರಿ ವೇಳೆಗೆ ಅಲ್ಲಿಗೆ ಬಂದಿದ್ದು ನಿಯಮಗಳನ್ನ ಪಾಲನೆ ಮಾಡಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ಯಾವುದೋ ಒತ್ತಡದಲ್ಲಿ ಸಮೀಕ್ಷಾ ಕೆಲಸ ಮಾಡ್ತಾಗಿದ್ರು ಅನ್ನೋದು ಗೊತ್ತಾಗಿದೆ. ಪೊಲೀಸರಿಂದ ಸ್ಥಳ ಮಹಜರು, CCTV ಮೆಮರಿ ಕಾರ್ಡ್ ವಶಕ್ಕೆ. ಹೌದು, ಸಮೀಕ್ಷಾ ಸಾವಿಗೆ ಕಾರಣ ನಿಗೂಢವಾಗೇ ಇದೆ. ಇದನ್ನ ಪತ್ತೆ ಹಚ್ಚುವುದಕ್ಕಾಗಿಯೇ ಪೊಲೀಸರು ಸೋಮವಾರದಿಂದ ತನಿಖೆ ಆರಂಭಿಸಿದ್ದಾರೆ. ಕಳೆದ 2 ದಿನಗಳಿಂದ ಸಾಲು ಸಾಲು ಹಬ್ಬ ಹಾಗೂ ರಜೆ ಹಿನ್ನೆಲೆ ತನಿಖೆ ವಿಳಂಬವಾಗಿದ್ದು ಈಗ ಅಧಿಕೃತ ತನಿಖೆ ಆರಂಭವಾಗಿದೆ. ಮಳೆ ಇರುವ ಕಾರಣ ಸ್ಥಳ ಮಹಜರು ಮುಗಿಸಿರುವ ತುಂಗಾನಗರ ಪೊಲೀಸರು ಮಹಜರ ವೇಳೆ ಅಲ್ಲಿದ್ದ CCTVಯ ಮೆಮರಿ ಕಾರ್ಡ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀರಾನೆಗಿರುವ ಕಡೆಗೆ ಸೋಲಾರ್ ಪವರ್ ಆಧಾರಿತ CCTV ಅಳವಡಿಕೆ ಮಾಡಲಾಗಿದ್ದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕಲು ಮುಂದಾಗಿದ್ದಾರೆ. ಇದರ ಜೊತೆಗೆ ಸ್ಥಳದಲ್ಲೇಗಿದ್ದ ಸಮೀಕ್ಷಾ ರೆಡ್ಡಿ ಮೊಬೈಲ್ ಫೋನ್ ವಶಕ್ಕೆ ಪಡೆದಿದ್ದು ಆಕೆಗೆ ಸ್ಥಳಕ್ಕೆ ಹೋಗಲು ಆದೇಶ ನೀಡಿದ್ದವರ್ಯಾರು ಎಂದು ತಿಳಿಯಲು CDR ಪರಿಶೀಲಿಸುತ್ತಿದ್ದಾರೆ. ಮತ್ತೊಂದು ಕಡೆ ಸಮೀಕ್ಷಾ ಜೊತೆಗೆ ಬಂದಿದ್ದವರ ವಿಚಾರಣೆಗೂ ಮುಂದಾಗಿದ್ದು ಮುಖ್ಯವಾದ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಡಾಕ್ಟರ್ ಸಮೀಕ್ಷಾಗೆ ಕೆಲಸದ ಒತ್ತಡ ಆಗಿತ್ತು. ಅದೇ ಕಾರಣಕ್ಕೆ ಸಮೀಕ್ಷಾ ಅಷ್ಟೊತ್ತಿನಲ್ಲಿ ಅಲ್ಲಿಗೆ ಹೋಗಿದ್ರು. ಅನಾಹುತಕ್ಕೆಲ್ಲ ಇದೇ ಕಾರಣ ಅಂತ ಕೆಲವರು ಹೇಳ್ತಾಗಿದ್ದಾರೆ. ವಾಟ್ಸಪ್ ಚಾಟ್ ಕೂಡ ಇಂಥದ್ದೇ ಒಂದು ಕಥೆಯನ್ನ ಹೇಳ್ತಿದೆ. ಡಾಕ್ಟರ್ ಸಮೀಕ್ಷಾಗೆ ಕೆಲಸದ ಒತ್ತಡ ಬಿದ್ದ ಆರೋಪವಿದೆ. ಸಮೀಕ್ಷಾಗೆ ಋತುಚಕ್ರದ ಸಮಸ್ಯೆಗೂ ರಜೆ ಸಿಗಲಿಲ್ಲ ಅಂತ ಹೇಳಲಾಗ್ತಿದೆ. ರಜೆ ಕೇಳಿದ್ರೆ ಆಫೀಸ್ಗೆ ಬಂದು ಕಾಣುವಂತ ಹೇಳಿದ್ರಂತೆ ಅಧಿಕಾರಿ. ಸಮಸ್ಯೆ ಹೇಳಿಕೊಂಡ್ರು. ಮೃಗಾಲಯದ ED ರಜೆ ನೀಡಿರ್ಲಿಲ್ವಂತೆ. 1.5 ತಿಂಗಳಿನಿಂದ ರಜೆ ಇಲ್ಲದೆ ಸಮೀಕ್ಷಾ ಒತ್ತಡದಲ್ಲಿದ್ರು ಅಂತ ಹೇಳಲಾಗ್ತಿದೆ. ಅಧಿಕಾರಿಗಳು ಹೇಳದಿದ್ರು ಸ್ಥಳಕ್ಕೆ ಹೋಗುವಷ್ಟು ಒತ್ತಡವಿತ್ತು ಎನ್ನಲಾಗ್ತಿದೆ. ಮೃಗಾಲಯದಲ್ಲಿ 2 ಟ್ರೈನಿ ಡಾಕ್ಟರ್ಗಳು ಇದ್ದದ್ದು. ಇಬ್ಬರಲ್ಲಿ ಒಬ್ಬರನ್ನ ಕಾಯಂಗೊಳಿಸುವ ಆಮಿಷವೂ ಇತ್ತಂತೆ. ಆದ್ದರಿಂದಲೇ ಒತ್ತಡಕ್ಕೆ ಒಳಗಾದ್ರ ಡಾಕ್ಟರ್ ಸಮೀಕ್ಷಾ ಅನ್ನೋ ಮಾತುಗಳು ಹರಿದಾಡ್ತಿವೆ. ಯಾವುದಾದ್ರೂ ಓರ್ವ ವೈದ್ಯರು ಯಾವುದಾದ್ರೂ ಒಂದು ಪ್ರಾಣಿಯನ್ನ ತಪಾಸಣೆ ಮಾಡೋದಕ್ಕೆ ಹೋದ್ರೆ ಅವರ ಜೊತೆಗೆ ಕನಿಷ್ಠ ಒಬ್ಬ RFO ಮೇಲ್ಮಟ್ಟದ ಅಧಿಕಾರಿ ಜೊತೆಗಿರಲೇಬೇಕು. ಕೇಜ್ ಒಳಗೆ ಹೋಗುವ ಮುನ್ನ ವಾಟರ್ ಗನ್ ಇರಬೇಕು. 4 ಜನ ಕೆಲಸ ಮಾಡುವ ಸಿಬ್ಬಂದಿ ಜೊತೆಗಿರಲೇಬೇಕು. ಪಟಾಕಿ, ಡಾಟ್ ಗನ್ ಜೊತೆಯಲ್ಲಿ ಇರೋದು ಕಡ್ಡಾಯವಿದೆ. ಕೇಜ್ನ ಪ್ರಾಣಿ ಪಾಲಕರು ಕಡ್ಡಾಯವಾಗಿ ಜೊತೆಗಿರಬೇಕು. ಆದರೆ ಇಲ್ಲಿ ಅದ್ಯಾವ ನಿಯಮಗಳು ಪಾಲನೆಯಾಗಿಲ್ಲ. ಈ ನಿಯಮಗಳನ್ನ ಪಾಲನೆ ಮಾಡದೇ ಇರೋದಕ್ಕೆ ಒತ್ತಡವೇ ಕಾರಣ ಅಂತ ಹೇಳಲಾಗ್ತಿದೆ. ಸಮೀಕ್ಷಾ ಮೇಲೆ ಕೆಲಸದ ಒತ್ತಡ. ಪಶು ವೈದ್ಯಕೀಯ ಸಂಘ ಆಕ್ರೋಶ. ಯಾವುದೇ ಸುರಕ್ಷತಾ ಪರಿಕರಗಳಿಲ್ಲದೆ ಸಮೀಕ್ಷಾರನ್ನ ನೀರಾನೆಯ ಕೇಜ್ಗೆ ಕಳಿಸಲಾಗಿದೆ. ಸಮೀಕ್ಷಾ ರೆಡ್ಡಿಯನ್ನು ನೀರಾನೆ ಇರುವ ಜಾಗಕ್ಕೆ ಹೋಗಲು ಹೇಳಿರಲಿಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಆಕೆಯ ಮೇಲೆ ಕೆಲಸದ ಒತ್ತಡವಿತ್ತು. ಇದಕ್ಕೆ ಸಂಬಂಧಿಸಿದಂತೆ ವಾಟ್ಸಪ್ ಚಾಟ್ಗಳಿವೆ ಎಂದಿದ್ದಾರೆ ಕರ್ನಾಟಕ ಪಶು ವೈದ್ಯ ಸಂಘದ ಅಧ್ಯಕ್ಷ
ಡಾಕ್ಟರ್ ಕೆಂಡೇಶ್. ಅಧಿಕಾರಿಗಳ ನಿರ್ಲಕ್ಷ್ಯ ಉದಾಸೀನತೆ ಏನಾದರೂ ಕಾರಣ ಆಗಿದ್ದಲ್ಲಿ ಅವೆಲ್ಲ ಹೊರಗೆ ಬರಬೇಕು ತನಿಖೆಯಲ್ಲಿ. ಒಂದ್ ವೇಳೆ ಅದೇ ರೀತಿ ಆಗಿದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ನಾವು ಮುರಳಿ ಅವ್ರ ಜೊತೆ ಮಾತಾಡಿದಾಗ ಮತ್ತೆ ಕೆಲವೊಂದು ಸಮೀಕ್ಷಾ ಅವರ ಮತ್ತು ಇನ್ನೊಬ್ಬ ಪಶುವೈದ್ಯ ಬಗ್ಗೆ ಜೊತೆ ಮಾತಾಡಿದಾಗ ಒಂದು ಲೀವ್ ಕೂಡ ಕೊಡದಂಗೆ ಕೆಲಸ ಮಾಡಿಸಿದ್ದಾರೆ. ಮೆನ್ಸ್ಟ್ರಲ್ ಲೀವ್ ಕೊಡಿ ಒಂದು ದಿನ ಅಂದ್ರೂ ಕೂಡ ಕೊಟ್ಟಿಲ್ಲ ಅಲ್ಲಿಯ ಮೇಲಧಿಕಾರಿಗಳು ಅವ್ರಿಗೆ. ಅಪ್ರೆಂಟೈಸ್ಗೆ ಲೀವ್ ಕೊಡದಂಗೆ ಇಂಡಿಪೆಂಡೆಂಟ್ ಆಗಿ ಒಂದು ವೈಲ್ಡ್ ಲೈಫ್ ಕೇಜ್ ಒಳಗಡೆ ಕಳಿಸುವಂತ ಇದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಲೀವ್ ಕೊಡದಂಗೆ. ಲೋಪಗಳನ್ನ ಗುರುತಿಸುತ್ತಿದ್ದ ಡಾಕ್ಟರ್ ಸಮೀಕ್ಷಾ ಕೋಪವಿತ್ತ. ಸಂಘದ ಅನುಮಾನವೇನು? ಅಪ್ರೆಂಟಿಶಿಪ್ ಆಧಾರದ ಮೇಲೆ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಅವರಲ್ಲಿ ಒಬ್ಬರನ್ನ ಕಾಯಂಗೊಳಿಸಲಾಗುತ್ತೆ ಎಂದು ಅಧಿಕಾರಿಗಳು ತಿಳಿಸಿದ್ರು. ಇದೇ ಕಾರಣಕ್ಕಾಗಿ ಸಮೀಕ್ಷಾ ರೆಡ್ಡಿ ಒತ್ತಡದಲ್ಲಿಯೇ ಕೆಲಸ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ. ಇಷ್ಟೇ ಅಲ್ಲದೆ ಸಮೀಕ್ಷಾ ಮೃಗಾಲಯದ ಲೋಪಗಳನ್ನ ಮೇಲಾಧಿಕಾರಿಗಳಿಗೆ ತಿಳಿಸ್ತಾಗಿದ್ರಂತೆ. ಇದರಿಂದ ಅಲ್ಲಿರೋ ಅಧಿಕಾರಿಗಳು ಕೋಪಗೊಂಡು ಈ ರೀತಿಯ ಕೆಲಸಕ್ಕೆ ನಿಯೋಜನೆ ಮಾಡ್ತಾಗಿದ್ರೂಗಿರಬಹುದು ಅಂತ ಕರ್ನಾಟಕ ಪಶು ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಕೆಂಡೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಅಲ್ಲಿ ವನ್ಯಜೀವಿ ವಿಭಾಗದಲ್ಲಿ ಕೆಲವು ಲೋಪಗಳನ್ನು ಗುರುತಿಸಿ ನಿರಂತರವಾಗಿ ಅಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗಿದೆ. ಮೆಸೇಜ್ಗಳು ಇದಾವೆ. ಅವರು ನಿರಂತರವಾಗಿ ಇಲ್ಲಿ ಆ ವನ್ಯಜೀವಿಗಳ ಆಹಾರದ ಬಗ್ಗೆ ಆಗಿರ್ಲಿ, ಅವುಗಳನ್ನ ಮೇಂಟೈನ್ ಮಾಡೋದ್ರ ಬಗ್ಗೆ ಆಗಿರ್ಲಿ, ಅಲ್ಲಿಯ ಅನಿಮಲ್ ಹ್ಯಾಂಡ್ಲರ್ಸ್ ಬಿಹೇವ್ ಮಾಡೋ ರೀತಿ ಆಗಿರ್ಲಿ, ಅವುಗಳನ್ನ ನೋಡ್ಕೊಳ್ಳೋ ರೀತಿ, ಇಂಥವುಗಳನ್ನೆಲ್ಲ ನೋಟ್ ಮಾಡಿಕೊಂಡು ಅಲ್ಲಿಯ ಮೇಲಧಿಕಾರಿಗಳ ಗಮನಕ್ಕೆ ಅವರು ತರುವ ನಿರಂತರ ಪ್ರಯತ್ನದಲ್ಲಿ ಇದ್ರಂತೆ. ಸೊ ಈ ಎಲ್ಲ ಬಟ್ ವ್ಯವಸ್ಥೆ ಹೆಂಗಿರ್ತದೆ ಆ ಟೈಮಲ್ಲಿ ಅವ್ರ ಮೇಲೆ ಆ ಗ್ರಡ್ಜ್ ಏನಾದ್ರು ಇತ್ತ, ಸಿಟ್ಟೇನಾದ್ರು ಇತ್ತ, ಇವ್ರು ಇಲ್ಲಿಯ ಲೋಪಗಳನ್ನ ಎತ್ತಿ ಹಿಡಿತಾರೆ ಅನ್ನೋದು ಇದು ಅನುಮಾನ ಮಾತ್ರ. ಇದರಿಂದಾಗಿ ಅವರು ರಾತ್ರಿ ಒತ್ತಡದಲ್ಲಿ ಕೆಲಸ ಮಾಡ್ರಿ ನೀವು ಅಂತ ಏನಾದ್ರು ಕಳಿಸಿದ್ರ, ಆ ಗ್ರಡ್ಜಲ್ಲಿ ಏನಾದ್ರು ಕಳಿಸಿದ್ರ, ಈ ತರದ ಅನುಮಾನಗಳು ನಮಗೆ ಬರ್ತಾ ಇದೆ. ಈಗ ಸದ್ಯಕ್ಕೆ ಪೊಲೀಸರು ತನಿಖೆ ನಡೆಸ್ತಾಗಿದ್ದಾರೆ. ಸಮೀಕ್ಷೆ ಹೊರತುಪಡಿಸಿ ಮೃಗಾಲಯದಲ್ಲಿ ಡಾಕ್ಟರ್ಗಳೇ ಇರ್ಲಿಲ್ವಾ? ನೀರಾನೆ ಚಿಕಿತ್ಸೆಗೆ ಇದ್ದ ಡಾಕ್ಟರ್ ಯಾರು? ನೀರಾನೆ ಬಳಿ ಹೋಗಲು ಸಮೀಕ್ಷಾಗೆ ಹೇಳಿದ್ಯಾರು? ಟ್ರೇನಿ ಡಾಕ್ಟರ್ಗೆ ನೀರಾನೆ ಬಳಿ ಹೋಗಲು ಬಿಟ್ಟಿದ್ಯಾರು? ಇಲಾಖೆಯ ಮಾರ್ಗಸೂಚಿಗಳು ಪಾಲನೆಯಾಗಿಲ್ವಾ? ಸಿಸಿಟಿವಿಗಳು ಇದ್ದರೂ ಸಾಕ್ಷ್ಯಗಳು ಯಾಕೆ ಸಿಕ್ತಿಲ್ಲ ಅನ್ನೋ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಪೊಲೀಸರು ತನಿಖೆ ನಡೆಸ್ತಾಗಿದ್ದು ಶೀಘ್ರದಲ್ಲೇ ಉತ್ತರ ದೊರಕಲಿದೆ.